ಗುಡ್ ಮಾರ್ನಿಂಗ್. ಇವತ್ತು ಗುರು ಪೌರ್ಣಿಮಾ, ಸೊ ಬೇಗ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಎದ್ದು ಬರೋ ಅಷ್ಟರಲ್ಲಿ ನಮ್ಮಮ್ಮ ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕಿದ್ರು. ಇವತ್ತು ಹೇರ್ ಪ್ಯಾಕ್ ಹಚ್ಚೋಣ ಅಂದ್ಕೊಂಡೆ, ಸೊ ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಇದು ಮೆಂತ್ಯ ಹೇರ್ ಪ್ಯಾಕ್. ಇವಾಗ ಶವರ್ ಮುಗಿಸ್ಕೊಂಬಂದೆ, ಲೆಟ್ಸ್ ಗೆಟ್ ರೆಡಿ. ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ದೇವಸ್ಥಾನ ತುಂಬ ರಶ್ ಇರುತ್ತೆ, ಹಾಗಾಗಿ ಬೇಗ ಹೋಗಬೇಕಿತ್ತು ಬೆಳಗ್ಗೆ. ಆದರೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು ಆ್ಯಂಡ್ ತುಂಬ ಜನ ಇದ್ದರು ಅಲ್ಲಿ. ಇವಾಗ ದೇವಸ್ಥಾನದಿಂದ ಬಂದೆ. ಫುಲ್ ಕ್ರೌಡ್ ಇತ್ತು ದೇವಸ್ಥಾನ. ಇವತ್ತು ಗುರು ಪೌರ್ಣಿಮಾ ಅಲ್ವಾ, ಅದಕ್ಕೆ ಈಗ ಸ್ವಲ್ಪ ಚಿಲ್ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಜೊತೆ ರೌಂಡ್ ಹೊಡಿತಾ ಇದ್ದೀನಿ. ಇವಾಗ ಪಾರ್ಕಿಗೆ ಬಂದು ಕೂತ್ಕೊಂಡ್ವಿ. ಫುಲ್ ಸುಸ್ತಾಗೋಯ್ತು ಗೈಸ್. ಈಗ ಈ ಪಾರ್ಕ್ ಸ್ವಲ್ಪ ಪ್ರಶಾಂತವಾಗಿದೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ನಾಯಿ ಮರಿಗಳಿದೆ. ಸೋ ಕ್ಯೂಟ್. ಐ ವಾಂಟ್ ಟು ಶೋ ಯು. ನನ್ನ ಫ್ರೆಂಡ್ಗೆ ಸ್ವಲ್ಪ ತುಂಬ ನಾಚಿಕೆ ಬ್ಲಾಗ್ಸಲ್ಲೆಲ್ಲ ಬರೋಕ್ಕೆ. ಸೊ ಬಟ್ ಶಿ ಈಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಸ್ವೀಟ್. ದಿಸ್ ಲೇಡಿ ಈಸ್ ಲೈಕ್ ಮೈ ಪರ್ಸ್ನಲ್ ಡ್ರೈವರ್ ಥರ. ಎಲ್ಲೋದ್ರೂ ಜೊತೆಗೆ ಬರ್ತಾಳೆ, ಯಾಕಂದರೆ ನಮ್ಮ ಮನೆ ಇಲ್ಲೇ ಹತ್ರ ಇರೋದು. ದಟ್ ಈಸ್ ದರ್ ಹ್ಯಾಂಗ್ ಔಟ್ ಸ್ಪಾಟ್. ಬಟ್ ಯಾರೋ ಬಂದು ಅಕ್ವೈರ್ ಮಾಡ್ಕೊಬಿಟ್ಟಿದ್ದಾರೆ, ಸೊ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಗೈಸ್. ಇಟ್ಸ್ ಲೈಕ್ ವೆರಿ ಓಲ್ಡ್ ಏಜ್ ಪೀಪಲ್ ಥರ ನಾವಿಲ್ಲಿ ಬಂದು ಯಾವಾಗಲೂ ರ್ಯಾಂಟ್ ಮಾಡ್ತೀವಿ. ಸೊ ಇಟ್ಸ್ ಲೈಕ್ ಅ ಸ್ಪೆಷಲ್ ಪ್ಲೇಸ್. ಇಲ್ಲಿ ಎಷ್ಟು ಓಡಾಡ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಐ ಸಾ ಸಮಥಿಂಗ್ ಗೈಸ್, ಐ ಗೋನಾ ಶೋ ಯು. ಸೊ ನನ್ನ ಫ್ರೆಂಡು ಇಷ್ಟು ಸ್ಟೆಪ್ಸ್ ಓಡಾಡಿದ್ದಾಳೆ. ಇಷ್ಟು 420. ಕೂತ್ ಸಾಕಾಗೋಯ್ತು ಅಂತ ಇವ್ರ ಏರಿಯಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಇವ್ರ ಮನೆ ಎದುರಿಗೇನೆ ದೇರ್ ಈಸ್ ಅ ಲೈಬ್ರರಿ ಗೈಸ್. ಬಟ್ ಯಾವತ್ತೂ ಹೋಗಿ ಓದಿಲ್ವಂತೆ ಅವಳು ಅಲ್ಲಿ. ಇಟ್ ಇಸ್ ಲೈಕ್ ನಾನೇನಾದ್ರೂ ಇದ್ದಿದ್ರೆ ಓದ್ತಿದ್ನ. ಈಗ ಪಾರ್ಕಿಂದ ಈಚೆ ಬಂದು ಒಂದು ರೌಂಡ್ ಹೊಡಿಯೋಣ ಗಾಡೀಲಿ ಅಂತ ಹೋಗ್ತಾಯಿದ್ದೀನಿ ಅವ್ರ ಮನೆ ಹತ್ರ ಗಾಡಿ ಎತ್ಸೋಕ್ಕೆ. ತುಂಬ ಬೋರ್ ಆಗಿಬಿಟ್ಟಿದೆ. ಕಾಲೇಜ್ ಸ್ಟಾರ್ಟೇ ಆಗಿಲ್ಲ ಇನ್ನು. ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾಯಿದ್ದೀನಿ ನಾನು ಇವಳು ಜೊತೆಗೆ ಒಟ್ಟಿಗೆ ಗಾಡಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಳು ಕಲಿತ್ಬಿಟ್ಲು, ನಾನು ಇನ್ನೂ ಕಲಿತಾ ಇದ್ದೀನಿ ಗಾಡಿನ. ಇವ್ರ ಏರಿಯಾ ಹಂಗೆ ಒಂದು ರೌಂಡ್ ಹಾಕೋಣ ಅಂತ ಹೋದರೆ ಈ ಥರ ಮಕ್ಕಳು ಗೈಸ್ ಅಡ್ಡ ಬಂದುಬಿಡ್ತಾರೆ. ಇವ್ರ ಏರಿಯಲ್ಲಿ ತುಂಬ ಜಾಸ್ತಿ ಮಕ್ಕಳಿದ್ದಾರೆ. ಗಾಡಿ ಓಡಿಸುವಾಗ ಅಡ್ಡ ಬಂದುಬಿಟ್ರೆ ತುಂಬ ಕೋಪ ಬರುತ್ತೆ ನನಗಂತೂ. ಅಂದರೆ ಇವಳು ಚೆನ್ನಾಗಿ ಗಾಡಿ ಓಡಿಸ್ತಾಳೆ ಗೈಸ್. ಚಿಕ್ಕ ಮಕ್ಕಳಿದ್ರೂ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತಾಳೆ. ಒಂದು ವಾರದಲ್ಲೇ ಕಲ್ತ್ಬಿಟ್ಲು ಗಾಡಿನ. ಲಿಟ್ರಲಿ ದೇರ್ ಈಸ್ ನೋ ಅದರ್ ಪೀಸ್ ದ್ಯಾನ್ ಏನೋ ಗಾಡೀಲಿ ಓಡಿಸ್ಕೊಂಡು ಮಾತಾಡ್ಕೊಂಡು ಹೋಗೋದ್ರಲ್ಲಿ ಇರೋ ಸುಖ. ಇಟ್ಸ್ ಬೇರೆ ಲೆವೆಲ್ ಗೈಸ್. ಆ್ಯಂಡ್ ಇವ್ರ ಏರಿಯಾ ಫುಲ್ ಪೀಸ್ಫುಲ್ ಆಗಿದೆ. ಫುಲ್ ಮರ ಗಿಡಗಳು. ಆ್ಯಂಡ್ ಇಲ್ಲಿ ಮೇನ್ ರೋಡ್ ವ್ಯೂ ಇದೆ. ನಾನೇನಾದರೂ ಇಲ್ಲಿ ಇದ್ದಿದ್ರೆ ಬೆಳಗ್ಗೆನೇ ಎದ್ದು ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದೆ ನಾನು. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಲಿಟ್ರಲಿ ಬ್ಯಾಂಗ್ಳೂರ್ ಇಸ್ ವೇರೆ ಲೆವೆಲ್ಡ. ಈ ಟ್ರಾಫಿಕ್ಕಲ್ಲಿ ಲೈಕ್ ನನಗೆ ಈ ಮಂತ್ ಎಂಡ್ಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಬಸ್ ಎಕ್ಕೊಂಡು ಈ ಟ್ರಾಫಿಕ್ಕಲ್ಲಿ ನಾನು ಹೋಗ್ತೀನಿ ಕಾಲೇಜ್ಗೆ ಅನ್ನೋದೇ ತಲೆ ಕೆಟ್ಟೋಗ್ಬಿಟ್ಟಿದೆ ಈಗಲೇ. ಓ ಮೈ ಗಾಡ್ ಗೈಸ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ನಾನು ಇತ್ತೀಚೆಗೆ ಗಾಡಿ ಓಡಿಸೋದು ಕಲಿತಾ ಇದ್ದೀನಿ. ನನ್ನ ಗಾಡಿ ಸ್ವಲ್ಪ ಲೈಟ್ ವೆಯ್ಟ್ ಗಾಡಿ, ಇವ್ರದ್ದು ಸ್ವಲ್ಪ ಹೆವಿ ಇದೆ ಗಾಡಿ. ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬ ಹೆವಿ ಇದೆ ಗಾಡಿ ಅಂತೂ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಓಡ್ಸೋಕ್ಕೆ.
ಹುಣಸೆ ಮರ ಇದೆಯಂತೆ ಗೈಸ್. ಆ ಮರ ತೋರಿಸಿ ಎದುರಿಸ್ತಿದ್ಲು ಇಷ್ಟು ದಿನ. ಸೊ ನಾನು ನಿಮಗೂ ತೋರಿಸ್ತೀನಿ ಆ ಮರನ. ಅದೇ ಅಂತೆ ಹುಣಸೆ ಮರ. ಅದು ದೊಡ್ಡದಾಗಿದೆ ಹುಣಸೆ ಮರ. ಈ ಯಾವುದೋ ದೆವ್ವ ಇದೆಯಂತೆ ಗೈಸ್. ಅಂದರೆ ಇದೇನಾ ರಾಗಿ ಅಂಗಡಿ? ಇದು ರಾಗಿ ಮೆಷಿನ್ ಅಂಗಡಿ ಅಂತೆ. ಅದರಲ್ಲಿ ದೆವ್ವ ಇದೆಯಂತೆ. ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಕುಂತಿದ್ದೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಸೊ ಕೀಪ್ ಸಪೋರ್ಟಿಂಗ್ ಮೀ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.